ಈಗ ಮನೆಗೆ ಸತೀಶ್ ಜಾರಕಿಹೊಳಿ ಅವರು ಭೇಟಿ ಕೊಟ್ಟಿದ್ರು, ಏನು ಉದ್ದೇಶ ಏನಂತ? ಸತೀಶ್ ಜಾರಕಿಹೊಳಿ ಸಾಹೇಬರು ದಸರಾ ಮಹೋತ್ಸವ ಅಂಗವಾಗಿ ನಿನ್ನೆ ಶ್ರೀರಂಗಪಟ್ಟಣದಲ್ಲಿ ದಸರಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಲ್ಲಿಂದ ಏನು KRS ಹೋಗಿ KRS ಅಲ್ಲಿ ಲೈಟಿಂಗ್ಸ್ ನ ಇನಾಗ್ರೇಷನ್ ಮಾಡಿ ಅದು ಮುಗಿಸ್ಕೊಂಡು ಮೈಸೂರು ನಗರಕ್ಕೆ ನಿನ್ನೆ ರಾತ್ರಿ 10-10:30 ಅಷ್ಟೊತ್ತಲ್ಲಿ ಬಂದರು. ನಾವು 10:30 ಹೋಗಿ ನಾವು ಅವ್ರನ್ನ ಮಾತಾಡ್ಸಿದ್ವಿ. ಮಾತಾಡ್ಸೋದ್ ನಂತರ ಅವ್ರನ್ನ ಬೆಳಗ್ಗೆ ಮನೆಗೆ ಬನ್ನಿ ಅಣ್ಣ, ಇರ್ತಿರಲ್ಲ, ಮಧ್ಯಾಹ್ನ ಊಟಕ್ಕೆ ಬನ್ನಿ ಅಂತ ಕರೆದ್ವಿ ನಾವು. ಇಲ್ಲ, ಊಟಕ್ಕೆ ಬರೋಕ್ಕಾಗಲ್ಲ, ನಾನು ಟೀ ಕುಡಿತೀನಿ ಬಂದು ಅಂತ ಅಂದರು. ಹಾಗಾಗಿ ಬಂದು ಟೀ ಕುಡ್ಕೊಂಡು ಮಾಮೂಲಿ ಇವತ್ತು ದಸರಾ ಕುಸ್ತಿಲಿ ಪಾಲ್ಗೊಳ್ತಾ ಇದ್ದಾರೆ. ಅವರು ದಸರಾ ಕುಸ್ತಿಲನ್ನು ಪಾಲ್ಗೊಂಡು ಸುಮಾರು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ರಾಜಕೀಯ ಚರ್ಚೆ ಅಂದ್ರೆ ಸಿಎಂ ಬದಲಾವಣೆ ಆಗ್ತಾರೆ, ಜಾರಕಿಹೊಳಿ ಅವರು ಸಿಎಂ ಅವರ ಆಪ್ತ MLA ಭೇಟಿ ಆಗ್ತಿದ್ರೆ ಅವ್ರ ತವರಲ್ಲಿ ಅನ್ನೋ ಚರ್ಚೆ. ಸಿಎಂ ಬದಲಾವಣೆ ಆಗುವಂತ ವಿಚಾರ ಇವತ್ತವರೆಗ ಈ ಕ್ಷಣದವರೆಗ ಎಲ್ಲೂ ನಡೆದಿಲ್ಲ. ನಮ್ಮ ಪಕ್ಷ 136 ಜನ ಶಾಸಕರು ನಾವೇನಿದ್ವಿ, ನಾವೆಲ್ಲರೂ ಇನ್ನು ಮುಂದಿನ 5 ವರ್ಷದವರೆಗ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಸಾಹೇಬ್ರೇ ಇರಬೇಕು ಅಂತ ಅನ್ನೋದು ಒಕ್ಕೂರ್ಲಿನಿಂದ ಎಲ್ಲರೂ ನಾವು ಇದ್ದೀವಿ. ನಮ್ಮ ಹೈಕಮಾಂಡನ್ನು ಸಹ ಇವತ್ತವರೆಗೂ ಯಾವುದೇ ಥರವಾದ ಬದಲಾವಣೆ ವಿಚಾರವನ್ನು ಪ್ರಸ್ತಾಪ ಮಾಡಿಲ್ಲ. ನಮ್ಮ ನಾಯಕರುಗಳು ಎಲ್ಲರೂ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರು ಇರ್ಬೋದು, ಸತೀಶ್ ಜಾರಕಿಹೊಳಿ ಸಾಹೇಬ್ರು ಇರ್ಬೋದು, ಬೇರೆ ಬೇರೆ ಎಲ್ಲ ನಾಯಕರುಗಳು, ಹಿರಿಯ ನಾಯಕರುಗಳು ಎಲ್ಲರೂ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನೇ ಇನ್ನೂ 5 ವರ್ಷ ಮುಖ್ಯಮಂತ್ರಿಗಳು ಆಗಿರಬೇಕು ಅಂತ ಅನ್ನೋದು ಎಲ್ಲರ ಭಾವನೆಯಲ್ಲೂ ಇದೆ. ಯಾವುದೇ ಕಾರಣಕ್ಕೂ ಬದಲಾವಣೆ ಆಗುವಂತ ಪ್ರಯತ್ನ ಇಲ್ಲ. ಇಲ್ಲ, ಆ ತರ ಎಲ್ಲ ಏನಿಲ್ಲ. ಕಾಂಗ್ರೆಸ್ ಪಕ್ಷದ ಶಾಸಕರು, ಕಾಂಗ್ರೆಸ್ ಪಕ್ಷದ ನಾಯಕರು, ಕಾಂಗ್ರೆಸ್ ಪಕ್ಷದ ಶಾಸಕರು ಮನೆಗೆ ಬರದೆ ಇನ್ನು ಬೇರೆ ಪಕ್ಷದ ಶಾಸಕರುಗಳು ಮನೆಗೆ ಹೋಗಕ್ಕಾಯ್ತದ? ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿದ್ದೀನಿ. ನಮ್ಮ ನಾಯಕರು ಸತೀಶ್ ಜಾರಕಿಹೊಳಿ ಸಾಹೇಬರು ನಮ್ಮ ಮನೆಗೆ ವಿಶೇಷತೆ ಏನಿಲ್ಲ, ನಮ್ಮ ಮನೆಗೆ ಸೌಜನ್ಯಕ್ಕೆ ಬಂದರು. ನಾನು ನಿನ್ನೆ ಏನು ಕರೆದಿದ್ದೆ, ನಾನು ಮಧ್ಯಾಹ್ನ ಊಟಕ್ಕೆ ಬನ್ನಿ ಅಂತ ಕರೆದಿದ್ದೆ. ಹಾಗಾಗಿ ಇಲ್ಲ ಕಣ, ಊಟಕ್ಕೆ ಬರೋಕ್ಕಾಗಲ್ಲ, ಬಂದು ಟೀ ಕುಡ್ಕೊಂಡು ಹೋಗ್ತೀನಿ ಮನೆಗೆ ಬಂದು ಅಂತ ಹೇಳಿದರು. ಬಂದರು, ಟೀ ಕುಡ್ಕೊಂಡು ಒಂದು 10 ನಿಮಿಷ ಎಲ್ಲರ ಜೊತೆಲೂ ಮಾತಾಡಿ, ಎಲ್ಲ ನಮ್ಮ ಕಾರ್ಯಕರ್ತರುಗಳ ಜೊತೆ ಮಾತಾಡಿ ಈಗ ಬೇರೆ ಕಾರ್ಯಕ್ರಮಗಳು ಹೊರಟು. ಅದು ಅವರ ಕೆಲಸದ ವಿಚಾರವಾಗಿ ಹೋಗಿದ್ರು, ಇಲ್ಲ ಬೇರೆ ವಿಚಾರವಾಗಿ ಹೋಗಿದ್ರು, ಅದೆಲ್ಲ ನನಗೆ ಗೊತ್ತಿಲ್ಲ. ಇವತ್ತು ನಮ್ಮ ಮನೆಗೆ ಬಂದಿದ್ದು ವಿಶೇಷತೆ ಏನಿಲ್ಲ, ರಾಜಕೀಯದ ವಿದ್ಯಮಾನಗಳೇನಿಲ್ಲ. ಮಾಮೂಲಿ ಏನು ನಮ್ಮ ಮನೆಗೆ ಬರ್ತಾ ಇದ್ರು. ಇದು ಸುಮಾರು ಸಲ ಬಂದಿದ್ದಾರೆ ಸತೀಶ್ ಜಾರಕಿಹೊಳಿ ಸಾಹೇಬ್ರು ನಮ್ಮ ಮನೆಗೆ, ಅದೇ ರೀತಿ ಈ ಸಲನೂ ಬಂದಿದ್ದಾರೆ. ಅದು ನನಗೆ ಆ ಥರದ್ದೇ ನನ್ನ ಅನ್ಸಲ್ಲ. ಸಾಮಾನ್ಯವಾಗಿ ಮೈಸೂರು ಜಿಲ್ಲೆಗೆ ಬಂದಾಗ ನಮ್ಮ ಮನೆಗಳಿಗೆ ಬಂದು ಹೋಗೋದು ವಾಡಿಕೆ. ಸತೀಶ್ ಜಾರಕಿಹೊಳಿ ಸಾಹೇಬ್ರು ಅವರು ಬೆಳಗಾಂ ಡಿಸ್ಟಿಕ್ನವರಾಗಿರೋದ್ರಿಂದ ಮೈಸೂರು ಭಾಗಕ್ಕೆ ಬಂದಾಗ ಯಾವಾಗ ಬಂದ್ರು ಇಲ್ಲಿ ಶಾಸಕರುಗಳು ಯಾರ್ಯಾರು ಇರ್ತಾರೆ ಅವ್ರ ಮನೆಗಳಿಗೆ ಹೋಗಿ ಅವ್ರನ್ನ ಮಾತಾಡಿಸಿ, ಅವ್ರನ್ನ ಸೌಜನ್ಯಕ್ಕೆ, ಅವ್ರನ್ನ ಪ್ರೀತಿಯಿಂದ ಮಾತಾಡಿಸಿ ಹೋಗುವಂಥದ್ದು ಅದು ಅವರ ಮನಸ್ಥಿತಿ. ಯಾರ್ದು ಸತೀಶ್ ಜಾರಕಿಹೊಳಿ ಅವರ ನಡವಳಿಕೆ ಅದು. ಅದೇ ರೀತಿ ಈ ಬಾರಿನೂ ಬಂದು ಹೋಗಿದ್ದಾರೆ. ಒಂದು ವೇಳೆ ಸಿಎಂ ಬದಲಾವಣೆಯಾಗಿ ಸತೀಶ್ ಜಾರಕಿಹೊಳಿ ಸಿಎಂ ಅಂತ ನಿಮ್ದೆಲ್ಲ ಬೆಂಬಲ ಇರುತ್ತೆ? ನಾನು ಹೇಳ್ತಾ ಇಲ್ಲ ಸಿಎಂ ಬದಲಾವಣೆ ಆಗುವಂತ ಪರಿಸ್ಥಿತಿನೇ ಇಲ್ಲ. ಸುಮ್ಮನೆ ಹೂವಾಪೋಗಳದು. ನಾವೆಲ್ಲರೂ ಸಿದ್ದರಾಮಯ್ಯನವರೇ ಇನ್ನೂ 5 ವರ್ಷ ಮುಖ್ಯಮಂತ್ರಿಗಳಾಗಿರ್ಬೇಕು, ಈ ಸರ್ಕಾರ ಪೂರ್ಣ ಅವಧಿಯನ್ನು ಮುಗಿಸ್ಬೇಕು ಅಂತ ನಮ್ಮೆಲ್ಲರ ಆಸೆ. ಭೇಟಿ ಸಂದರ್ಭದಲ್ಲಿ ಮೈಸೂರು ಕೊಡಗು ಕ್ಷೇತ್ರದ ಲೋಕಸಭಾ ಚುನಾವಣೆ ಸೋಲು ಕೂಡ ಚರ್ಚೆ ಆಯಿತು. ಅಂದ್ರೆ ನಾವು ಗೆಲ್ಬೋದಾಯ್ತು, ಇಲ್ಲಿ ಎಲ್ಲ ಒಂದು ಸ್ವಲ್ಪ ಪ್ರಿಕಾಷನ್ ತಗೊಂಡು ನಾವು ಚುನಾವಣೆಗಳನ್ನ ಮಾಡಬೇಕಾಯ್ತು ಅಂತ ಅನ್ನೋದು ಅವರ ವಿಚಾರಕ್ಕೆ ಹೋಗಿರುವಂಥದ್ದು. ಅದನ್ನು ನಾವೆಲ್ಲ ಹೇಳಿದ್ವಿ. ಇಲ್ಲೇನೇನು ಆಯಿತು, ನಮ್ಗೆ ಹಿನ್ನಡೆ ಆಗೋದಕ್ಕೆ ಕಾರಣ ಏನು ಅಂತ ಅನ್ನೋದನ್ನ ನಾವು ಮಾತಾಡಿದ್ವಿ. ಕ್ಯಾಂಡಿಡೇಟಿಂದ ಏನು ಹಿನ್ನಡೆ ಇಲ್ಲ. ನಮ್ಮಲ್ಲಿ ಮಹಾರಾಜರು ಅಂತ ಅನ್ನೋದೊಂದು, ಮತ್ತು ಎಲ್ಲರೂ ನಮ್ಮ ಮೈಸೂರು ಭಾಗದ ಜನರು ಮಹಾರಾಜರು ಋಣವನ್ನು ತೀರಿಸ್ಬೇಕು ಅಂತ ನಮ್ಮ ಮನಸ್ಥಿತಿಯಿಂದ ಮತ ಹಾಕಿದ್ರು ಅಂತ ಅನ್ನೋದನ್ನೆಲ್ಲ ಚರ್ಚೆ ಮಾಡಿದ್ವಿ ನಾವು. ಮಹಾರಾಜರು ಅಲ್ಲದೆ ಬೇರೆಯವ್ರು ಯಾರೇ ಕ್ಯಾಂಡಿಡೇಟ್ ನಾವೇ ಗೆಲ್ತಾ ಇದ್ವಿ. ನಮಸ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.